ವೃಷಭ ರಾಶಿಯವರಿಗೆ ಕೃತ್ರಿಮಾಭಿಚಾರಗಳು ಅಂದರೆ ಈ ಮಾಟ ಮಂತ್ರಗಳು ಅಥವಾ ದೃಷ್ಟಿದೋಷ ಈ ಥರದ್ದೆಲ್ಲ ಬಾಧೆಗಳು ಜಾಸ್ತಿ ಇದ್ದರೆ ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದು ಒಂದು 10 ಲಕ್ಷಣಗಳು ಹೇಳ್ತೇನೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬಹುದು, ಬಟ್ ಆದರೂ ಒಂದು 10 ಲಕ್ಷಣ ಹೇಳ್ತೇನೆ. ಈ ಲಕ್ಷಣಗಳು ನಿಮಗಿದೆಯಾ, ನೀವು ವೃಷಭ ರಾಶಿಯವರ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಹಾಗೂ ಬಹಳ ಮುಖ್ಯವಾಗಿ ಇದಕ್ಕೇನು ಸಿಂಪಲ್ ಆಗಿ ನೀವು ಮಾಡಿಕೊಳ್ಳಬಹುದಾದ ಪರಿಹಾರಗಳನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ವೃಷಭ ರಾಶಿಯ ಪ್ರತಿಯೊಬ್ಬರಿಗೂ ಸಹ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಡಿಯೋ ಇದು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದಂತಹ ವಿಚಾರಗಳನ್ನ ತಿಳಿಸಬೇಕು ಅಂದರೆ ಕಾಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ವೃಷಭ ರಾಶಿಯವರಾಗಿದ್ದು ನೀವು ಊಟ ಮಾಡಬೇಕಾದ್ರೆ ನಿಮ್ಮ ಊಟದಲ್ಲಿ ಪದೇ ಪದೇ ಕೂದಲು ಸಿಗ್ತಾ ಇದೆ ಅಂತ ಆದರೆ ಯಾಕೋ ಗೊತ್ತಿಲ್ಲ ಸರ್, ಯಾರಿಗೂ ಬರಲ್ಲ. ನನ್ನ ಬಟ್ಲಲ್ಲೇ ಕೂದಲು ಬರುತ್ತೆ. ನಾನು ತಿಂಡಿ ಕೂತ್ಕೊಳ್ತೀನಿ, ಟೀ ಕಾಫಿ ಕುಡಿಯೋಕೆ ಕೂತು ಅದ್ರಲ್ಲಿ ಒಂದು ಸ್ವಲ್ಪ ಕೂದಲು ಬರುತ್ತೆ, ಅಥವಾ ಊಟ ಮಾಡೋಕೆ ಕೂತ್ಕೊಂಡಿರ್ತೀನಿ ಅದರಲ್ಲೂ ಕೂದಲು ಬರುತ್ತೆ. ಯಾಕೋ ತುಂಬ ಕೂದಲು ಸಿಗ್ತಾ ಇದೆ ಊಟದಲ್ಲಿ ಅನ್ನೋಂಗಿದ್ರೆ, ಅಥವಾ ಗಾಡಿ ಓಡಿಸ್ಕೊಂಡು ಸರ್ ಜಸ್ಟ್ ಮಿಸ್ಸು ಸರ್, ಇಲ್ಲಾಂದ್ರೆ ಭಾಳ ದೊಡ್ಡ ಆಕ್ಸಿಡೆಂಟ್ ಆಗಿಬಿಡ್ತಿತ್ತು ಸರ್ ಅಂತನ. ಜಸ್ಟ್ ಮಿಸ್ಸು, ದೊಡ್ಡ ದೊಡ್ಡ ಆಕ್ಸಿಡೆಂಟ್ಗಳಾಗ್ಬಿಡ್ತಿತ್ತು, ನನಗೆ ಹೆದರಿಕೆ ಆಗೋಯ್ತು, ನನಗೆ ಗಾಡಿನೇ ಮುಟ್ಟೋದು ಬೇಡ ಅನ್ನೋಷ್ಟು ಭಯ ಆಗೋಯ್ತು ನನಗೆ ಅನ್ನೋಷ್ಟು ಈ ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು ಇರಬಹುದು. ಅಥವಾ ತುಂಬ ಭಯ, ಆತಂಕ, ಯಾಕೆಂದರೆ ಮನೇಲಿ ಮಲ್ಕೊಂಡ್ರೆ ತುಂಬ ಭಯ 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 ಆಗ್ತಕ್ಕಂಥ, ಎಲ್ಲೇ ಹೋಗಬೇಕು ಅಂದರೂ ಭಯ, ಯಾವ ಕೆಲಸ ಮಾಡಬೇಕು ಅಂದರೂ ಭಯ, ಆತಂಕ, ಇದೇನೋ ಆಗ್ಬಿಡುತ್ತೇನೋ, ಇದು ಸಮಸ್ಯೆ ಆಗ್ಬಿಡುತ್ತೇನೋ, ಇದು ಲಾಸ್ ಆಗ್ಬಿಡುತ್ತೇನೋ, ಮತ್ತೊಂದೇನೋ ಆಗ್ಬಿಡುತ್ತೇನೋ, ಗಾಡಿ ಓಡಿಸೋ ಆಕ್ಸಿಡೆಂಟ್ ಆಗ್ಬಿಡುತ್ತೇನೋ, ವಿಮಾನ ಬಿದ್ದೋಗ್ಬಿಡುತ್ತೇನೋ, ಸುಮ್ಮನೆ ಹಿಂಗೆ ಭಯ 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 ಆಗ್ತಕ್ಕಂಥದ್ದು. ಈ ತುಂಬ ಜಾಸ್ತಿ ಭಯ ಭಯ ಆಗ್ತಾ ಇದ್ದರೂ ಕೂಡ ಇಲ್ಲ ಅಂತಂದರೆ ಮುಖದಲ್ಲಿ ಕಳೆನೇ ಕಳ್ತಕ್ಕಂಥದ್ದು, ಒಂಥರ ಕಣ್ಣು ಕೆಳಗಲ್ಲ ಅಥವಾ ಡಾರ್ಕ್ ಸರ್ಕಲ್ಸ್ ಥರ ಆಗುವಂಥದ್ದು, ಮುಖದಲ್ಲಿ ಕಳೆನೇ ಇಲ್ಲ. ಆಕರ್ಷಣೆ, ವೃಷಭ ರಾಶಿ ಅಂದ್ರೇ ಆಕರ್ಷಣೆ. ವೃಷಭ ರಾಶಿಯವರು ಎಲ್ಲರೂ ತನ್ನತ್ತ ಸೆಳ್ಕೊಳ್ಳೋಂಗೆ ಇರ್ತಾರೆ. ಬಟ್ ನೀವು ನಿಜವಾಗ್ಲೂ ವೃಷಭ ರಾಶಿನ ಅಂತ ಕೇಳಿಸ್ಕೊಳ್ಳೋ ಅಷ್ಟು ರೀತಿಯಲ್ಲಿ ಮುಖದಲ್ಲಿ ಆಕರ್ಷಣೆ ಇಲ್ಲ, ಒಂಥರ ಮುಖ ಕಳೆಗೊಂದು ಬಿಟ್ಟಿದೆ ಅಂತ ಆದರೆ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನೋ ಆಗಿದೆ, ಸರಿ ಇಲ್ಲ ಇದು ಅಂತ. ಆ ನೆಗೆಟಿವ್ನೆಸ್ಸು, ಆ ಕಪ್ಪು ಒಂಥರ ಇದಿರುತ್ತೆ, ಬ್ಲ್ಯಾಕಿಶ್ನೆಸ್ ಇರ್ತದೆ ಆಯ್ತಲ್ವಾ. ಕಪ್ಪಿರೋರ್ಗೂ ಇರುತ್ತೆ, ಬೆಳಗಿರೋರ್ಗೂ ಇರುತ್ತೆ, ಹೆಂಗಿರಿದ್ರು ಇರುತ್ತೆ. ವೃಷಭ ರಾಶಿ ಅಂದರೆ ಮಾಟಮಂತ್ರಾದಿಗಳು ಆಗಿಬಿಟ್ರೆ ತಕ್ಷಣ ಮುಖದ ಕಲೆ ಅನ್ನುವಂಥದ್ದು ಭಾಳ ಕಡಿಮೆ ಆಗುತ್ತೆ. ನಿಮ್ಮನ್ನು ಯಾರು ನೋಡಲಿಕ್ಕೆ ಇಷ್ಟಪಡೋದಿಲ್ಲ, ಆ ಥರ ಆಗಿಬಿಡುತ್ತೆ. ಇಲ್ಲ ಅಂದರೆ ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಗೇನಾದ್ರು ತುಂಬ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದ್ದೆ ಅಂದರೆ, ಮಲ್ಕೊಂಡ್ರೆ ಭಯಂಕರ ಕೆಟ್ಟ ಕನಸುಗಳೇ, ನನಗೆ ಹೆದರಿಕೆ ಆಗೋಯ್ತು, ನನಗೆ ರಾತ್ರಿ ಆ ಕಟ್ ಕನಸುಗಳು ಬಿದ್ದ ಮೇಲೆ ಎಚ್ಚರ ಆದಮೇಲೆ ಮತ್ತೆ ನಿದ್ದೆನೇ ಬರಲಿಲ್ಲ, ದೇವ್ರ ಮನೆಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದೆ, ಏನೋ ಕುಂಕುಮ ಇಟ್ಕೊಂಡು ಬಂದು ಮಲಗಿದೆ, ತೀರ್ಥ ಹಾಕ್ಕೊಂಬಂದು ಮಲಗಿದೆ, ಅಲ್ಲಿ ತನಕ ನಂಗೆ ನಿದ್ರೆ ಬರಲಿಲ್ಲ, ತುಂಬ ಹೆದರಿಕೆ ಆಗೋಯ್ತು, ಭಯ ಆಗೋಯ್ತು. ಈ ಥರ ಆಗಾಗ ತುಂಬ ಕೆಟ್ಟ ಕನಸು ಬೀಳ್ತಕ್ಕಂಥದ್ದು ಇರಬಹುದು. ಅಥವಾ ಮನೆಯಲ್ಲಿರಬಹುದು, ಆಫೀಸ್ನಲ್ಲಿರಬಹುದು, ಅಂಗಡಿಗಳಲ್ಲಿರಬಹುದು, ತುಂಬ ಜಗಳ ಆಗ್ತಕ್ಕಂಥದ್ದು. ಸುಖ ಸುಮ್ಮನೆ ನೀವು ನಿಮ್ಮ ಮನೆಯವರು ಜಗಳ, ನೀವು ಅಪ್ಪ ಅಮ್ಮನ ಜೊತೆ, ಅಕ್ಕ ತಂಗಿ, ಅಣ್ಣ ತಮ್ಮ, ಹೆಂಡತಿ ಗಂಡ ಎಲ್ಲ ಜಗಳ, ತುಂಬ ಮನೆ ಒಳಗೆ ಕಾಲಿಡಕ್ಕೆ ಮನಸ್ಸಿಲ್ಲ, ತುಂಬ ಬರೀ ಜಗಳ 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 ಜಗಳ, ನಂಗೆ ತಲೆ ಕೆಟ್ಟೋಗ್ಬಿಡಿದೆ, ನಂಗೆ ಮನೆ ಒಳಗೆ ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ ನನಗೆ ಅಂತ. ಆ ಥರ ತುಂಬ ಜಗಳಗಳು ತುಂಬ ಆಗ್ತಾ ಇದೆ. ಅಥವಾ ಆಫೀಸಲ್ಲಿ ಕೊಲೀಗ್ಸ್ ಜೊತೆ ಜಗಳ, ಕಸ್ಟಮರ್ಸ್ ಜೊತೆ ಜಗಳ, ಅಥವಾ ಏನೋ ಕ್ಲೈಂಟ್ಸ್ ಜೊತೆಗೆ ಜಗಳ, ಮೇಲಧಿಕಾರಿಗಳ ಜೊತೆಗೆ ಜಗಳ, ಸಹೋದ್ಯೋಗಿಗಳ ಜೊತೆಗೆ ಜಗಳ, ನಿಮ್ಗಿನ್ನ ಕೆಳಗಡೆ ಕೆಲಸ ಮಾಡೋದು ಸುಮ್ಮನೆ ಮೈ ಮೇಲೆ ಬಂದು ಬಿದ್ದು ಜಗಳ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ. ನೀವೇನೂ ಮಾಡಿಲ್ಲ, ಸುಖ ಸುಮ್ಮನೆ ನಿಮ್ಮ ಹತ್ರ ಜಗಳಕ್ಕೆ ಬರ್ತಾ ಇದ್ದಾರೆ. ನೀವು ಏನು ಹೇಳಿದ್ರು ಕೇಳ್ತಾ ಇಲ್ಲ, ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ನೀವು ಹೇಳಿದ್ದನ್ನು ನಿಮ್ಮ ಕಷ್ಟನೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ಆದಷ್ಟು ನಿಮಗೆ ತೊಂದರೆ ಕೊಡಲಿಕ್ಕೆ ನೋಡ್ತಾ ಇದ್ದಾರೆ. ನಿಮಗೆ ಗೊತ್ತಾಗ್ತಾ ಇದೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ, ಅವರಿಗೆ ಆಗಲಿ ಬಿಡು ಅಂತ ಹೇಳ್ಬಿಟ್ಟು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಆ ಥರ ತುಂಬ ಜಾಗತ್ತೆ ಅಂತ. ಆಮೇಲೆ ಅಥವಾ ಅನಾರೋಗ್ಯ, ವೃಷಭ ರಾಶಿಯವರಾಗಿದ್ದು ಏನೋ ಅನಾರೋಗ್ಯಗಳೇ, ನೀವು ಹೇಳಿದ್ರೆ ಆವಾಗ ಈ ತಿಂಗಳು ಸರಿ ಹೋಗುತ್ತೆ, ಈ ತಿಂಗಳು ಸರಿ ಹೋಗುತ್ತೆ, ಆಗ ಶುಭ ವಿಚಾರ, ಈ ಶುಭ ವಿಚಾರ ಹೇಳ್ತಾ ಇದ್ದೀರಾ, ನಾವು ಕಾಯ್ತಾ ಇದ್ದೀವಿ, ಬಟ್ ನಮ್ಗೆ ಒಳ್ಳೇದಾಗ್ತಾನೆ, ನಂಗೆ ಆರೋಗ್ಯ ಸರಿ ಹೋಗ್ತಾನೆ ಇಲ್ಲ, ಎಷ್ಟು ಔಷಧಿ ಆಗೋಯ್ತು, ಎಷ್ಟು ಡಾಕ್ಟ್ರುಗಳಾಗೋಯ್ತು, ಏನಾದರೂ ನಮಗೆ ಏನೋ ಆರೋಗ್ಯ ಸಿಗ್ತಾನೆ ಇಲ್ಲ, ನಮಗೆ ಆರೋಗ್ಯ ಬಾಧೆ ಮೇಲಿಂದ ಮೇಲೆ ಆರೋಗ್ಯ ಬಾಧೆಗಳೇ ಆಗ್ತಾ ಇದೆ ಅಂತಲ್ವ. ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ವ್ಯಾಪಾರದಲ್ಲಿ ತುಂಬ ನಷ್ಟ ಆಗ್ತಾ ಇದೆ, ಇನ್ವೆಸ್ಟ್ ಮಾಡ್ತಿದ್ದೆಲ್ಲ ಲಾಸ್ ಆಗ್ತಾ ಇದೆ, ಸಾಲ ಮಾಡಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಲಾಸ್ ಆಗ್ತಾ ಇದೆ, ತುಂಬ ಚೆನ್ನಾಗಿತ್ತು ನನ್ನ ಬಿಸ್ನೆಸ್ಸು, ಯಾರು ಕಣ್ಣು ಬಿತ್ತು, ಯಾರು
ಯಾರು ಏನು ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ಮೇಲಿಂದ ಮೇಲೆ ತುಂಬ ನಷ್ಟ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ ಅಂತಲೋ, ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳೇ ಇಲ್ಲ, ಮನೆಯಲ್ಲಿ ಯಾವುದೇ ಕಾರಣಕ್ಕೆ ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗ್ಬಿಟ್ಟು ಎಷ್ಟು ಕಾಲ ಆಗೋಯ್ತೋ ಗೊತ್ತಿಲ್ಲ, ಮಕ್ಕಳು ಮದುವೆ ಆಗಬೇಕು, ಶುಭ ಕಾರ್ಯನೇ ಇಲ್ಲ, ಒಂದು ಉಪನಯನ, ಒಂದು ವಿವಾಹ, ಒಂದು ಗೃಹ ಪ್ರವೇಶ, ಒಂದು ಮನೇಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ, ಏನೂ ಒಂದು ಏನು ಮಾಡೋಕ್ಕಾಗ್ತಿಲ್ಲ, ಮನೇಲಿ ಏನೂ ಇಲ್ಲ, ಹಂಗೇ ಹೋಗ್ತಾ ಇದೆ ಜೀವನ. ಬಿಟ್ಟರೆ ಏನಂತ ಗೊತ್ತಾಗುತ್ತೆ, ಹಗಲಾಗತ್ತಪ್ಪ ರಾತ್ರಿ ಆಗುತ್ತಪ್ಪ, ಹಗಲಾಗುತ್ತೆ ರಾತ್ರಿ ಆಗುತ್ತೆ, ಒಂಥರ ಬೇಸರ ಬಂದ್ಬಿಟ್ಟೆ ಜೀವನದಲ್ಲಿ ಅಂತ ಕೆಲವರು. ಆಮೇಲೆ ಅವಘಡಗಳು ತುಂಬ ತುಂಬ ಸಮಸ್ಯೆಗಳ ಮೇಲೆ ಸಮಸ್ಯೆ. ಮನೆಯಲ್ಲೇನೋ ಎಣ್ಣೆ ಚಲೋಯಿತು, ಕೈ ಸುಟ್ಕೊಂಡೆ, ಕೈ ಕುಯ್ಕೊಂಡೆ, ಮತ್ತೊಂದೇನೋ ಜಾರ್ ಬಿದ್ದೆ, ಮತ್ತು ಮೇಲಿಂದ ಮೇಲೆ ಸಮಸ್ಯೆಗಳಾಗ್ತಾನೆ ಇದೆ. ಕೆಲವ್ರಿಗಂತೂ ಮನೆಯೊಳಗೆ ಕಾಲಿಡೋಕ್ಕೆ ಆಗಲ್ಲ, ಅಯ್ಯೋ ನಂಗೆ ಮನೆಗೆ ಹೋಗಬೇಕು ಅಂತ ಅನಿಸ್ತಾ ಇಲ್ಲ ಹಂಗಾರೆ ಅಂತ. ಯಾರಿಗೂ ನಿಮ್ಮ ಹತ್ರ ಯಾರಿಗೂ ನಿಮ್ಮ ಹತ್ರ ಮಾತೇ ಆಡಿಸ್ಬಾರ್ದು ನಿಮ್ಮನ್ನ ಅಂತ ಅನಿಸ್ತಾ ಇದೆ ಅಂತ. ಸೊ ಇದರ ನೆಗೆಟಿವ್ ಎನರ್ಜೀಸ್ ತುಂಬ ಇದೆ. ನಿಮಗೆ ಈ ಮಾಟ ಮಂತ್ರಗಳ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಮಾಟ ಮಂತ್ರಗಳಾಗೋಕ್ಕೆ ಕಾರಣ ಏನು? ಶತ್ರು ಬೇಕೇ ಬೇಕು. ಸೊ ಶತ್ರು ಇದ್ರೇ ಮಾಟ ಮಂತ್ರಾದಿಗಳಾಗ್ಲಿಕ್ಕೆ ಸಾಧ್ಯ. ಶತ್ರುತ್ವ ಅನ್ನುವಂಥದ್ದು ಹೇಗೆ ಬೇಕಾದರೂ ಬರಬಹುದು, ಯಾವ ಕಾರಣದಿಂದ ಬೇಕಾದರೂ ಬರಬಹುದು. ಮೂಲ ಕಾರಣ ಅಸೂಯೆ, ಹೊಟ್ಟೆ ಕಿಚ್ಚು. ನೀವು ಉದ್ಧಾರ ಆಗ್ಬಿಟ್ರಿ, ನೀವು ಉದ್ಧಾರ ಆಗಿದ್ರೆ ಬಿಟ್ರು, ಅವ್ರ ದೃಷ್ಟಿಕೋನದಲ್ಲಿ ನೀವು ಉದ್ಧಾರ ಆಗ್ಬಿಟ್ರಿ, ಅಥವಾ ಆಗ್ಬಿಡ್ತೀರಾ, ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ ಅನ್ನುವಂಥದ್ದು ಸಹ ಇರಬಹುದು. ಅಥವಾ ಕೋರ್ಟು ಕಚೇರಿ ಸಮಸ್ಯೆಗಳಿರಬಹುದು, ಅಥವಾ ಹಣಕಾಸು ವ್ಯಾಪಾರ ವ್ಯವಹಾರಾದಿಗಳಿರಬಹುದು. ಅವರಿಗಿಂತ ನೀವು ಅಭಿವೃದ್ಧಿ ಆಗ್ತೀರಾ, ಅವರಿಗೇನೋ ತೊಂದರೆ, ಅಥವಾ ಅವ್ರಿಗೆ ಹೊಟ್ಟೆವ್ರಿ, ಜಲಸಿ, ಇದು ಯಾವ ಬೇಕಾದ್ರೂ ಕಾರಣಗಳಿರುತ್ತೆ. ಹೊಟ್ಟೆ ಈ ಥರ ಉದ್ದ ಸಮಸ್ಯೆಗಳೇ ಅಂತಂದಾಗ ನಿಮಗೆ ರಕ್ಷಣೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ನಾನು ವೃಷಭ ರಾಶಿಯವರಿಗೆ 2 ದ್ರವ್ಯಗಳನ್ನು ಹೇಳ್ತೇನೆ. ಅದರಲ್ಲಿ ಒಂದು ಕಲ್ಲುಪ್ಪು, ಇನ್ನೊಂದು ಬಿಳಿ ಸಾಸಿವೆ. ಈ ಕಲ್ಲುಪ್ಪು ಬಿಳಿ ಸಾಸಿವೆಯನ್ನು ದಯವಿಟ್ಟು ಹೇಳ್ತೇನೆ ಮನೆಯಲ್ಲಿ ಹ್ಯಾಂಡಿ ಅಂದರೆ ಕೈ ಸಿಗೋ ಥರ ಇಟ್ಕೊಂಡಿರಿ, 1-2 ಬೌಲಲ್ಲಿ, ಆಯ್ತಲ್ವ. ನೀವು ಬೆಳಗ್ಗೆ ಮನೆಯಿಂದ ಹೊರಗೋದ್ಮೇಲೆ ಸಂಜೆ ಮನೆ ಹತ್ರ ಒಳಗಡೆ ಬರ್ತೀರಾ ಅಂದರೆ, ಯಾರು ಮನೆಯಲ್ಲಿರ್ತಕ್ಕಂಥವ್ರು ನೀವು ಮನೆ ಒಳಗೆ ಬರುವಕ್ಕಿಂತ ಮುಂಚೆ ಆ ಎರಡನ್ನೂ ಒಂದೊಂದು ಟೀ ಸ್ಪೂನು, 1 ಸ್ಪೂನಷ್ಟು ಕಲ್ಲುಪ್ಪು, 1 ಸ್ಪೂನಷ್ಟು ಬಿಳಿ ಸಾಸಿವೆ ಎರಡನ್ನೂ ಕೊಟ್ಟು ನಿಮಗೆ ನೀಟಾಗಿ ಅದನ್ನು ನಿವಾಳಿಸ್ಬಿಟ್ಟು ಅದನ್ನು ತೊಗೊಂಡೋಗಿ ದೂರ ಎಲ್ಲರೂ ಬೆಂಕಿಲಿ ಹಾಕ್ತಕ್ಕಂಥದ್ದು ಅತ್ಯುತ್ತಮ. ಎಲ್ಲರೂ ದೂರ ಬಿಸಾಕ್ಬಿಟ್ಟು ಬಂದು ನೀವು ಕಾಲು ತೊಳ್ಕೊಂಡು ಮನೆ ಒಳಗೆ ಬರ್ತಕ್ಕಂಥದ್ದು, ಇದನ್ನು ರೂಢಿ ಮಾಡಿಟ್ಕೊಳ್ಳಿ. ಮನೆ ಒಳಗಡೆ ಕಾಲು ತೊಳಿದೆ ಬರಲೇಬೇಡಿ. ಮನೆ ಒಳಗಡೆ ಒಂದು ಸ್ವಲ್ಪ ಗೋಮೂತ್ರ, ಅದು ನಾಟಿ ಹಸುವಿನ ಗಂಜಳ, ಅದಕ್ಕೆ ನಿಮಗೆ ಅರ್ಕ ಅಂತ ಸಿಗುತ್ತೆ, ನಾಟಿ ಹಸುವಿನ ಗಂಜಲದ ಅರ್ಕ ಅಂತ ಸಿಗುತ್ತೆ. ಎಷ್ಟು ದಿವಸ ಇಟ್ಟರು ಹಾಳಾಗಲ್ಲ ಅದು. ಸೊ ಅಂತರ ಅರ್ಕ ತಂದಿಟ್ಕೊಳ್ಳಿ. ಆ ಕಾಲು ತೊಳ್ಕೊಂಡು ಮನೆ ಒಳಗೆ ಬರಬೇಕಾದ್ರೆ ಒಂಚೂರು ಅದನ್ನು ನಿಮ್ಮ ತಲೆ ಮೇಲೆ ಚಿಮುಕ್ಸ್ಕೊಂಡು ನಿಮ್ಮ ಮನೆ ಒಳಗಡೆ ಬಂದರೆ, ಅಥವಾ ಮನೆ ಒಳಗೆ ಬಂದಮೇಲೆ ಅಥವಾ ಚಿಮುಕ್ಸ್ಕೊಂಡ್ರೆ ತುಂಬ ನೀವು ಸುರಕ್ಷಿತವಾಗಿರ್ತೀರಾ ಅಂತ. ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮಗೆ ತುಂಬ ಜಾಸ್ತಿ ತಾಗಲ್ಲ ಅಂತ, ಆಯ್ತಲ್ವಾ. ಇಲ್ಲ ಇಮೇಲೆ 8 ದಿಕ್ಕುಗಳಿಂದಲೂ ನಿಮಗೆ ನೆಗೆಟಿವ್ ಎನರ್ಜೀಸ್ ಯಾವುದು ನಿಮಗೆ ತಾಗಬಾರ್ದು ಅಂದರೆ, ಇಂದ್ರಾದಿ ಅಷ್ಟದಿಕ್ಪಾಲಕರು ಅಂತ 8 ದಿಕ್ಕುಗಳಿದೆ ನಮಗೆ, ಆಯ್ತಲ್ಲ. 4 ದಿಕ್ಕಲ್ಲ, 8 ದಿಕ್ಕುಗಳಿದ್ದಾವೆ. ಸೊ ಪೂರ್ವಕ್ಕೆ ಅಗ್ನಿ ಇಂದ್ರ ಪೂರ್ವ ದಿಕ್ಕಿನ ಅಧಿಪತಿ, ಅಗ್ನಿ ಮೂಲೆಗೆ ಆಗ್ನೇಯ ದಿಕ್ಕಿಗೆ ಅಗ್ನಿ ಅಧಿಪತಿ, ದಕ್ಷಿಣಕ್ಕೆ ಯಮಧರ್ಮರಾಜ ಯಮ ಅಧಿಪತಿ, ನೈಋತ್ಯ ಮೂಲೆಗೆ ನಿರರತಿ ಅಧಿಪತಿ, ಪಶ್ಚಿಮ ದಿಕ್ಕಿಗೆ ವರುಣ ಅಧಿಪತಿ, ವಾಯುವ್ಯ ದಿಕ್ಕಿಗೆ ವಾಯು ಅಧಿಪತಿ, ಉತ್ತರ ದಿಕ್ಕಿಗೆ ಸೋಮ ಅಧಿಪತಿ, ಈಶಾನ್ಯ ಅಂದರೆ ದೇವಮೂಲೆಗೆ ಈಶಾನ ಅಂತ ಅಧಿಪತಿ. ಹೀಗೆ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳು ಅಂತಿದ್ದಾರೆ. ಈ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳ ಮಂತ್ರವನ್ನು ನಾನೀಗ ನಿಮಗೆ ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಸೊ ಅದರಿಂದ ಆ ಮಂತ್ರವನ್ನು ಪ್ರತಿ ದಿವಸ ನೀವು 8 ದಿಕ್ಕುಗಳಿಗೆ 8 ಮಂತ್ರಗಳಿದೆ, ಅದನ್ನು ಕೇಳಿಸ್ಕೊಂಡ್ರೂ ಕೂಡ ನಿಮಗೆ ತುಂಬ ಅದ್ಭುತವಾದಂತಹ ರಕ್ಷಣೆ ಸಿಗಲಿರುತ್ತೆ. ಇಲ್ಲ ಅಂತಂದರೆ ನಾವು ಇನ್ನೂ ಅತ್ಯದ್ಭುತವಾದಂತಹ ಅಂದರೆ ವೃಷಭ ರಾಶಿಯವರ ಎಲ್ಲ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಪರಿಹಾರಕ್ಕೆ ಅತ್ಯದ್ಭುತವಾದಂತಹ ವಿಶೇಷ ಪರಿಹಾರವನ್ನು ಅತ್ಯದ್ಭುತವಾದಂತಹ ಸನ್ನಿಧಾನದಲ್ಲೇ ಮಾಡ್ತಾ ಇದ್ದೇವೆ. ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಅಂದರೆ ಫೆಬ್ರವರಿ 15ನೇ ತಾರೀಕು ಶಿವರಾತ್ರಿ, 17ನೇ ತಾರೀಕು ಅಮಾವಾಸ್ಯೆ, ಶಿವರಾತ್ರಿ ಮುಗಿದು ಬರುವ ಅಮಾವಾಸ್ಯೆ. ಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನ ನೇಪಾಳ ಜ್ಯೋತಿರ್ಲಿಂಗ ಸ್ವರೂಪಿ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಉಪಾಯವಾಗಿ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರುತ್ತೆ. ಅಂದರೆ ನೀವು ನಿಮ್ಮ ಮನೆ, ಆಫೀಸು ಅಥವಾ ನೀವು ಎಲ್ಲಿರ್ತೀರೋ ಇಲ್ಲಿಂದಲೇ ನೇಪಾಳದಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದಾಗಿರಬಹುದು, ನೇಪಾಳದಲ್ಲಿ ಹೋಮ ಆಗ್ತಕ್ಕಂಥದ್ದಾಗಿರಬಹುದು, ನೋಡಿಕೊಳ್ಳಬಹುದಾಗಿರ್ತದೆ. ಅಷ್ಟೊಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಏನೇನು ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ಅಂತಂದರೆ, ವಿಶೇಷವಾಗಿ ಮೊಟ್ಟ ಮೊದಲನೇದಾಗಿ ರುದ್ರ ಹೋಮ. ಯಾಕೆಂದರೆ ಶಿವನ ಸನ್ನಿಧಾನ ಜ್ಯೋತಿರ್ಲಿಂಗದ ಸನ್ನಿಧಾನ ಆಗಿರುತ್ತೆ. ಸೊ ಅದರಿಂದಾಗಿ ರುದ್ರ ಹೋಮವನ್ನು ಆದಿಯಲ್ಲಿ ಮಾಡ್ತಾ ಇದ್ದೇವೆ. ರುದ್ರ ಹೋಮ ಮಾಡಿ ಅವತ್ತಿನ ದಿವಸ ಮಹಾಸೂರ್ಯ ಗ್ರಹಣ ಸಹ ಸಂಭವ
ಸಂಭವಿಸ್ತಾ ಇದೆ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಗ್ರಹಣ ಆಚರಣೆ ಇಲ್ಲ, ಯಾಕೆಂದರೆ ಗ್ರಹಣ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಗ್ರಹಣದ ಪ್ರಭಾವ ಇರುತ್ತೆ ಅನ್ನುವ ಕಾರಣಕ್ಕೆ ಮಹಾಸೂರ್ಯ ಗ್ರಹಣ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾನು ಇಲ್ಲಿ ತನಕ ನಿಮಗೇನು ಹೇಳಿದ್ದೀನಲ್ಲ, ಮಾಟಮಂತ್ರಾದಿ ಸಮಸ್ಯೆಗಳು, ಆ ಮಾಟಮಂತ್ರ ದೋಷಗಳಿರಬಹುದು, ಕೃತ್ರಿಮಾಭಿಚಾರ ಮಾಟಮಂತ್ರ ದೋಷಗಳಿರಬಹುದು, ಅಥವಾ ಕೆಟ್ಟ ಶಕ್ತಿಗಳೇನೋ ಬಂದು ಸೇರ್ಕೊಂಡಿರ್ತಕ್ಕಂಥಿರಬಹುದು, ದೃಷ್ಟಿ ದೋಷ ಇರಬಹುದು, ಯಾವುದೇ ರೀತಿ ಈ ಥರ ನೆಗೆಟಿವ್ ಎನರ್ಜೀಸ್ ಎಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಮಹಾಪ್ರತ್ಯಂಗಿರಾ ದೇವಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮವನ್ನು ಅಮಾವಾಸ್ಯೆ ದಿವಸ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ, ನೆನಪಿಟ್ಕೊಳ್ಳಿ, ಅದು ಗುಹೇಶ್ವರಿ ಅಮ್ಮನವರ ಸನ್ನಿಧಾನವೂ ಸಹ ಹೌದು. ಯಾಕೆ ಅಂತಂದರೆ ಅದೊಂದು ಶಕ್ತಿಪೀಠ, ಗುಹೇಶ್ವರಿ ಅಮ್ಮನವರ ಒಂದು ಅಂಗ ಇರತಕ್ಕಂತಹ ಒಂದು ಸನ್ನಿಧಾನ ಅದು. ಈ ಕಡೆ ಜ್ಯೋತಿರ್ಲಿಂಗ, ಈ ಕಡೆ ಅಮ್ಮನವರ ಒಂದು ಸನ್ನಿಧಾನ ಶಕ್ತಿಪೀಠ, ಇನ್ನೊಂದು ಕಡೆ ಜ್ಯೋತಿರ್ಲಿಂಗ. ಈ ಪಾರ್ವತಿ ಪರಮೇಶ್ವರರ ಸನ್ನಿಧಾನದ ಜಾಗದಲ್ಲಿ ನಾವು ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದೇ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಎಂತಹ ಅದ್ಭುತವಾದಂಥ ಅವಕಾಶ. ಇದರ ಜೊತೆಗೆ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ, ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳಿಗೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇರುವಂಥದ್ದು. ನೀವು ಗಮನಿಸಬೇಕು, ಇಂದ್ರಾಷ್ಟ ದಿಗ್ಬಂಧನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸಿಕ್ಕ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಇದಕ್ಕಿಂತ ಅದ್ಭುತವಾದ ಜಾಗ ಇದೆಯಾ? ಯಾಕೆಂದರೆ ಜ್ಯೋತಿರ್ಲಿಂಗನೂ ಇದೆ, ಶಕ್ತಿಪೀಠ ಅಮ್ಮನವರ ಶಕ್ತಿಪೀಠ. ಕಾಮಾಖ್ಯ ಹೇಗೆ ಅಮ್ಮನವರ ಶಕ್ತಿಪೀಠವೋ ಅದೇ ರೀತಿಯಲ್ಲಿ ಗುಹೇಶ್ವರಿಯು ಅಮ್ಮನವರ ಶಕ್ತಿಪೀಠ. ಗುಹೇಶ್ವರಿ ಅಮ್ಮನವರ ಸನ್ನಿಧಾನ, ಅದೇ ರೀತಿಯಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ನೀವು ಪಾರ್ವತಿ ಪರಮೇಶ್ವರ ಸನ್ನಿಧಾನದಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವೂ ಇರುತ್ತೆ, ರುದ್ರ ಹೋಮವೂ ಇರುತ್ತೆ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಇರುತ್ತೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಸಹ ನಾನು ಅಲ್ಲಿಂದಲೇ ಎನರ್ಜೈಸ್ ಮಾಡಿಕೊಂಡು ತರ್ತಾ ಇದ್ದೇನೆ. ಆ ವಿಶೇಷ ಪ್ರಸಾದವನ್ನು ನೀವು ಗಮನಿಸಬೇಕು. ಈ ವಿಶೇಷವಾದಂತಹ ಮಾಲೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದರಲ್ಲಿ ತ್ರಿಶಕ್ತಿ, 3 ಅದ್ಭುತವಾದಂತಹ ಶಕ್ತಿಗಳಿದೆ. ಅದರಲ್ಲಿ ಒಂದು ಜ್ವಾಲಾಮುಖಿ ರತ್ನ, ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದು ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಅದು ಹೊರಗಡೆ ಬಂದಾಗ ಅದೊಂದು ಕಲ್ಲಾಗಿ ರತ್ನವಾಗಿ ಮಾರ್ಪಾಡಾಗತ್ತೆ. ಅದೇ ಜ್ವಾಲಾಮುಖಿ ರತ್ನ, ಆಯ್ತಲ್ವಾ? ಆ ಜ್ವಾಲಾಮುಖಿ ರತ್ನ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ, ನಿಮ್ಮೆಲ್ಲರ ಭಾಳಷ್ಟು ನೀವು ಕೇಳಿರ್ತಕ್ಕಂತಹ ಕರುಂಗಾಲಿ. ಇದರಲ್ಲಿ ಜ್ವಾಲಾಮುಖಿ ಜೊತೆಗೆ ಕರುಂಗಾಲಿಯನ್ನು ಸೇರಿಸಿದ್ದೇನೆ. ಅದರ ಜೊತೆಗೆ ಇರತಕ್ಕಂಥದ್ದೇ ವ್ಯಾಘ್ರನೇತ್ರ ರತ್ನ. ವ್ಯಾಘ್ರನೇತ್ರ ರತ್ನ, ಕರುಂಗಾಲಿಯ ಒಂದು ಬೀಡ್, ಅದರ ಜೊತೆಗೆ ಇರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನ. ಈ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಮಾಲೆ ಮಾಡಿಸಿದ್ದೇನೆ. ಅದ್ಭುತವಾಗಿ ಗಟ್ಟಿಯಾಗಿ ಒಂದು ಮಾಲೆಯನ್ನು ಮಾಡಿಸಿದ್ದೇವೆ. ಈ ಒಂದು ಮಾಲೆಯನ್ನು ಶಿವರಾತ್ರಿ ಅಮಾವಾಸ್ಯೆ 17ನೇ ತಾರೀಕು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಮಹಾಪ್ರತ್ಯಂಗಿರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇಂದ್ರಾಷ್ಟ ದಿಗ್ಬಂಧನ ಹೋಮ ಹಾಗೂ ವಿಶೇಷವಾಗಿರತಕ್ಕಂತಹ ಗುರು ಶಾಂತಿ ಶನಿ ಶಾಂತಿ ಎಲ್ಲ ಹೋಮಗಳಲ್ಲಿ ವಿಶೇಷವಾಗಿ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಅಲ್ಲಿಂದ ಎನರ್ಜೈಸ್ ಮಾಡಿ ತಂದು ಕೊಡ್ತೇನೆ. ನೋಡಿ ಎಷ್ಟಂತ ಅದ್ಭುತವಾದಂಥದ್ದು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಇದನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು, ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಲೈವಲ್ಲಿ ನೋಡ್ಕೊಳ್ಬಹುದು. ಸೊ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನೇಪಾಳದಲ್ಲಾಗುವ ಎಲ್ಲ ಹೋಮಗಳನ್ನು ನೀವು ಇಲ್ಲಿಂದಲೇ ಲೈವ್ ಹೋಮಗಳನ್ನು ನೋಡ್ತೀರಾ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾದ ಈ ತ್ರಿಶಕ್ತಿ ಮಾಲೆಯನ್ನು, ವಿಶೇಷವಾದ ರುದ್ರ ತ್ರಿಶಕ್ತಿ ವಿಶೇಷವಾದಂತಹ ಮಾಲೆಯನ್ನು ನಾವು ಅಲ್ಲಿಂದ ಎನರ್ಜೈಸ್ ಮಾಡಿಕೊಂಡು ತಗೊಂಬಂದು ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಅದ್ಭುತವಾದಂತಹ ಒಂದು ಮಾಲೆ ಇದು. ಬಟ್ ತುಂಬ ಕಾಸ್ಟ್ಲಿ ಆಗ್ತದೆ, ಅದರಿಂದ ತುಂಬ ಲಿಮಿಟೆಡ್ ಆಗಿ ಮಾಡಿಸಿದ್ದೇವೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳು ನಾವು ಇದನ್ನು ಕೊಡಲೇಬೇಕು ಅಂತ ಹೇಳಿ ವಿಶೇಷವಾಗಿ ಮಾಡಿಸಿರ್ತಕ್ಕಂಥ, ಇದಕ್ಕೆ ಎಕ್ಸ್ಟ್ರಾ ಏನೂ ದುಡ್ಡು ತಗೊಳ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವೆಗೆ ಏನಿದೆಯೋ ಅಷ್ಟು ಮಾತ್ರ ತೆಗೆದುಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಈ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡಿಕೊಂಡು ಲೈವಲ್ಲಿ ಸಂಕಲ್ಪ ಸೇವೆಗೆ ನಾವು ಲೈವಲ್ಲಿ ಏನು ಸಂಕಲ್ಪ ಮಾಡ್ತೇವೆ, ನಿಮ್ಮ ಹೆಸರು ದಯವಿಟ್ಟು ಸಂಕಲ್ಪಕ್ಕೆ ಹೆಸರು ಕೊಟ್ಕೊಳ್ಳಿ. ಕೂಡಲೇ ಕೊಟ್ಕೊಳ್ಳಿ. ಯಾಕೆಂದರೆ ಲಿಮಿಟೆಡ್ ಆಗಿರ್ತಕ್ಕಂಥದ್ದು ಇದು. ಯಾಕೆಂದರೆ ತುಂಬ ಕಾಸ್ಟ್ಲಿ ಬೀಳ್ತಾರೆ, ಆದ್ದರಿಂದ ನಾನು ತುಂಬ ಜಾಸ್ತಿ ಮಾಡಿಸಿಲ್ಲ, ತುಂಬ ಕಡಿಮೆ ಮಾಡಿಸಿರ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ ನಂಬರ್ ಕಾಣ್ತಾ ಇದೆಯಲ್ಲ, ಈ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ನಾನು ಅಲ್ಲಿಂದ ಬಂದ ನಂತರ ಅಂದರೆ 17ನೇ ತಾರೀಕು ನೇಪಾಳದಲ್ಲಿ
ಹೇಳ್ತೇನೆ ನಾನು, ಹೋಮ ಆಗುತ್ತೆ. ಆಮೇಲೆ 18ನೇ ತಾರೀಕು ನಮಗೆ ವಾಪಸ್ ಅಲ್ಲಿ ಆ ಹೋಮ ಆಗಿರೋ ಭಸ್ಮ, ಕುಂಕುಮ ಪ್ರಸಾದ, ಈ ಮಾಲೆಗಳೆಲ್ಲ ಅಲ್ಲಿಂದ ತಗೊಂಡು ನಾನು ಮತ್ತೆ ವಾಪಸ್ ಇಲ್ಲಿ ಬರಬೇಕಾಗ್ತದೆ. ಸೊ ಬಂದ ನಂತರ ನಾವು ಇಲ್ಲಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿರ್ತೇವೆ, ಗೊತ್ತಾಯ್ತಲ್ವಾ? ಅಷ್ಟರ ಮೊದಲೇ ನಿಮಗೆ ನಿಮ್ಮ ಎನ್ವೆಲಪ್ ಮೇಲೆ ನಿಮ್ಮ ಹೆಸರು ಬರೆದಿರ್ತಕ್ಕಂಥದ್ದು ನಿಮಗೆ ಕಾಣಿಸ್ಬಹುದಾಗಿರ್ತದೆ, ಅಂದರೆ ನೀವು ನೋಡಬಹುದಾಗಿರ್ತದೆ, ಅದನ್ನು ಕಳಿಸಿರ್ತಾರೆ. ಬಟ್ ಪ್ರಸಾದ ಕಳಿಸಿರಲ್ಲ, ಪ್ರಸಾದ ಅಲ್ಲಿಂದ ಬಂದ ಮೇಲೆ ಕಳಿಸ್ತಕ್ಕಂಥದ್ದಾಗಿರ್ತದೆ. ಸೊ ಭಾಳ ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ, ಇನ್ನೂ ನೀವು ಅಲ್ಲಿಂದ ಬಂದೇ ಇಲ್ಲ, ಹೋಮ ಆಗಿಲ್ಲ, ಆಗಲೇ ನಮಗೆ ಪ್ರಸಾದ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಥರ ನೀವು ಅಪಾರ್ಥ ಮಾಡ್ಕೊಳ್ಬೇಡಿ. ಬೇಗ ನಿಮಗೆ ಕಳಿಸ್ಲಿಕ್ಕೆ ಕವರ್ನ ರೆಡಿ ಮಾಡಿ ನಿಮ್ಮ ಅಡ್ರೆಸ್ ಅದ್ರ ಮೇಲೆ ಬರೆದು ನಿಮ್ಗೆ ಅದ್ರದ್ದು ಫೋಟೋ ಕಳಿಸ್ತಾರೆ. ಯಾಕೆಂದರೆ ಅದ್ರ ಮೇಲೆ ಟ್ರ್ಯಾಕಿಂಗ್ ಐಡಿ ಇರುತ್ತೆ, ಇದರಲ್ಲೇ ನಿಮ್ಮನ್ನಿಗೆ ನಾವು ಪ್ರಸಾದ ಕಳಿಸೋದು ಅನ್ನೋದಕ್ಕೆ ಮಾತ್ರ, ಗೊತ್ತಾಯ್ತಲ್ಲ? ಆಮೇಲೆ ಇನ್ನೂ ಒಂದು ತಪ್ಪು ಎಲ್ಲರೂ ಏನು ಮಾಡ್ತಾರೆ, ನಮಗೊಂದು ಮಾಲೆ ಬೇಕು, ನಮಗೆ ಪ್ರಸಾದ ಬೇಕು ಅಂತ ನಿಮ್ಮ ಪರ್ಸನಲ್ ಫೋನ್ ನಂಬರ್ಗಳನ್ನೆಲ್ಲ ಕಮೆಂಟ್ ಮಾಡ್ತೀರಾ. ದಯವಿಟ್ಟು ಹಂಗೆ ಮಾಡಬೇಡಿ. ನಿಮಗೆ ಮಾಲೆ ಬೇಕು ಅಂದರೆ, ನಿಮಗೆ ಪ್ರಸಾದ ಬೇಕು ಅಂತಾದರೆ ನಿಮಗೆ ನೀವು ವಾಟ್ಸಪ್ ಮಾಡಿ ವಿನಃ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮ್ಮ ಪರ್ಸನಲ್ ನಂಬರ್ಗಳು ಹಾಕಬೇಡಿ. ಅದರಿಂದಾಗಿ ಏನಾದರೂ ಯಾರು ಮಿಸ್ಯೂಸ್ ಮಾಡ್ಕೊಂಡು ನಿಮಗೆ ನಷ್ಟ ಆದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ದಯವಿಟ್ಟು ಕಮೆಂಟ್ ಮಾಡಬೇಡಿ. ನಿಮ್ಮ ನಂಬರನ್ನು ಏನೇ ಇದ್ರೂ ಸಹ ವಾಟ್ಸಪ್ ಮಾಡಿ, ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. 2-3 ನಂಬರ್ಗಳಿದೆ, ದಯವಿಟ್ಟು ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಈಗ ವಿಶೇಷವಾದ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳ ಮಂತ್ರವನ್ನು ಸಹ ನಾನು ನಿಮಗೀಗ ಕೇಳಿಸಿದ್ದೇನೆ, ಕೇಳಿಸ್ಕೊಳ್ಳಿ. ಅದನ್ನು ಸಹ ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಈ ವಿಡಿಯೋನ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಪರಿಹಾರ ಮಂತ್ರಕ್ಕಾಗಿ ಕಮೆಂಟ್ಸ್ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪರಿಹಾರ ಮಂತ್ರ ಸಿಗಲಿದೆ. ನಮಸ್ಕಾರ.